ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವೀಲಿಂಗ್ ಕ್ರೇಜ್ಗೆ ಇಬ್ಬರು ಯುವಕರ ಬಲಿ. ಕ್ಯಾಂಟರ್ಗೆ ಬೈಕ್ ಡಿಕ್ಕಿ, ಹಾರಿ ಹೋಯಿತು ವೀಲಿಂಗ್ ಯುವಕರ ಪ್ರಾಣ ಪಕ್ಷಿ. ಅತಿ ಹೆಚ್ಚು ಆದಾಯ ತಂದುಕೊಡುವ ಹಣ್ಣು ದಾಳಿಂಬೆ, ಅತಿ ಸೂಕ್ಷ್ಮವೂ ಹೌದು. ತೋಟಗಾರಿಕೆ ವಿಜ್ಞಾನಿಗಳ ಸಲಹೆ ಪಾಲಿಸಿದ್ರೆ ನಷ್ಟವಿಲ್ಲ. ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಒಡವೆ ಹಣ ಎಗರಿಸುತ್ತಿದ್ದ 3 ಕಿಲಾಡಿ ಕಳ್ಳಿಯರ ಬಂಧನ. ಹಣ ಒಡವೆ ವಶಪಡಿಸಿಕೊಳ್ಳುವಲ್ಲಿ ಗೌರಿಬಿದನೂರು ಪೊಲೀಸರು ಯಶಸ್ವಿ. ಕೆಐಎಡಿಬಿಯಿಂದ ಕೈಗಾರಿಕಾ ಉದ್ದೇಶಕ್ಕೆ ನೆಲಮಂಗಲದಲ್ಲಿ ಫಲವತ್ತಾದ ಭೂಮಿ ವಶಪಡಿಸಿಕೊಳ್ಳಲು ಮುಂದಾದ ಸರ್ಕಾರ. ಭೂಮಿ ಬಿಟ್ಟುಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಿರುವ ರೈತರು. ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ಜನವರಿ 3ರಂದು ಕೋಲಾರ ಬಂದ್. ವಾರ್ತೆಗಳ ವಿವರ. ವೀಲಿಂಗ್ ಹುಚ್ಚಾಟಕ್ಕೆ ಆಗಾಗ್ಗೆ ಯುವಕರು ಬಲಿಯಾಗುತ್ತಿರುತ್ತಾರೆ, ಜೊತೆಗೆ ಬೇರೆಯವರನ್ನು ಬಲಿ ತೆಗೆದುಕೊಳ್ಳುತ್ತಿರುತ್ತಾರೆ. ಅಪಾಯಕಾರಿ ವೀಲಿಂಗ್ ಮಾಡದಂತೆ ಪೊಲೀಸರು ಎಷ್ಟೇ ಎಚ್ಚರಿಕೆ ಕೊಟ್ಟರು, ಪ್ರಕರಣ ದಾಖಲಿಸಿ ದಂಡ ಹಾಕಿದ್ರು, ಪಟ್ಟೆ ಹುಡುಗರು ವೀಲಿಂಗ್ ಹುಚ್ಚಾಟ ಬಿಟ್ಟಿಲ್ಲ ಎಂಬುದಕ್ಕೆ ಇಂದು ದೇವನಹಳ್ಳಿ ವಿಜಯಪುರ ರಸ್ತೆಯಲ್ಲಿ ವೀಲಿಂಗ್ ಮಾಡುವಾಗ ಇಬ್ಬರು ಯುವಕರು ದುರ್ಮರಣ ಹೊಂದಿದ್ದಾರೆ. ಈ ಕುರಿತು ಒಂದು ವರದಿ. ಆಗಷ್ಟೇ ಪ್ರಪಂಚದ ಕಣ್ಣು ಬಿಡುವ ಬಿಸಿ ರಕ್ತದ ಯುವಕರು ಬೈಕ್ ಏರಿದ್ರೆ ಕೆಲವರಿಗೆ ಕಣ್ಣೇ ಕಾಣೋಲ್ಲ. ವೇಗವಾಗಿ ಪಕ್ಕದಲ್ಲಿ ಹೋಗುವವರು ಬೆಚ್ಚಿ ಬೀಳುವಂತೆ ಕರ್ಕಶ ಶಬ್ದ ಮಾಡಿಕೊಂಡು ತೆರಳುವುದು ಒಂದು ಕಡೆಯಾದ್ರೆ, ಇನ್ನು ಕೆಲವರು ಪೊಲೀಸರ ಕಣ್ಣು ತಪ್ಪಿಸಿ ಆಗಾಗ ಅಪಾಯಕಾರಿ ವೀಲಿಂಗ್ ಮಾಡಿ ವಿಡಿಯೋಗಳನ್ನು ತಮ್ಮ ಸ್ಟೇಟಸ್ನಲ್ಲಿ ಹಂಚಿಕೊಳ್ತಿದ್ದಾರೆ. ಇಂತಹದಕ್ಕೂ ಈಗ ಸೈಬರ್ ಪೊಲೀಸರು ಕಡಿವಾಣ ಹಾಕ್ತಿದ್ದಾರೆ. ಆದರೂ ಪಟ್ಟೆ ಹುಡುಗರ ಹುಚ್ಚಾಟ ನಿಂತಿಲ್ಲ. ಕೇವಲ 22 ವರ್ಷದ ಯುವಕರಿಬ್ಬರು ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಹೊರವಲಯದ ವಿಜಯಪುರ ಬೈಪಾಸ್ ರಸ್ತೆಯಲ್ಲಿ ವೇಗವಾಗಿ ವೀಲಿಂಗ್ ಮಾಡಿಕೊಂಡು ತೆರಳುತ್ತಿದ್ದು, ಎದುರುಗಡೆಯಿಂದ ಬಂದ ಕ್ಯಾಂಟರ್ಗೆ ನಿಯಂತ್ರಣ ಕಳೆದುಕೊಂಡು ಗುದ್ದಿದ್ದಾರೆ. ಕ್ಯಾಂಟರ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ವಿಜಯಪುರ ಪಟ್ಟಣದ ವಾಸಿಗಳಾದ 22 ವರ್ಷದ ಅಫ್ರೋಜ್ ಮತ್ತು ಮನೋಜ್ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ವಿಜಯಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದು, ಮೃತ ಯುವಕರ ದೇಹಗಳನ್ನು ದೇವನಹಳ್ಳಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಆರೋಗ್ಯ ದೃಷ್ಟಿಯಿಂದ ಹೆಚ್ಚು ಜನ ಇಷ್ಟಪಟ್ಟು ಖರೀದಿಸುವ ಹಣ್ಣು ಹಾಗೂ ಕೆಲವೊಮ್ಮೆ ದುಬಾರಿ ಬೆಲೆಗೆ ಮಾರಾಟವಾಗುವ ಹಣ್ಣು ಅಂದ್ರೆ ಅದು ದಾಳಿಂಬೆ. ಅತಿ ಹೆಚ್ಚು ಆದಾಯ ತಂದುಕೊಡುವ ಹಣ್ಣು ದಾಳಿಂಬೆ. ಆದರೆ ಇದರ ಬೆಳವಣಿಗೆ ತುಂಬಾ ಸೂಕ್ಷ್ಮವಾದದ್ದು. ರೈತರು ವೈಜ್ಞಾನಿಕ ವಿಧಾನವನ್ನ ಅನುಸರಿಸಿ ತೋಟಗಾರಿಕಾ ಇಲಾಖೆ ವಿಜ್ಞಾನಿಗಳಿಂದ ಸಲಹೆ ಮತ್ತು ಬೆಳವಣಿಗೆ ವಿಧಾನಗಳನ್ನ ದಾಳಿಂಬೆ ಬೆಳೆಗಾರರು ಪಾಲಿಸಿದ್ರೆ ಯಾರಿಗೂ ನಷ್ಟ ಉಂಟಾಗುವುದಿಲ್ಲ ಎಂದು ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಕರೆ ನೀಡಿದರು. ನಿಮಗೆ ನೇರವಾಗಿ ಸಿಕ್ಕಿದ್ರೆ ಇನ್ನೂ ಇದು ಹೆಚ್ಚಿನ ಒಂದು ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಸೊಲ್ಲಾಪುರ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇಪ್ಕೋ ಹಾಗೂ ಕಾಪ್ಸ್ಪರ್ ಅಗ್ರಿ ಸೈನ್ಸ್ ಸಂಯುಕ್ತಾಶ್ರಯದಲ್ಲಿ ಇಂದು ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ದಾಳಿಂಬೆ ಬೆಳೆಗಾರರಿಗೆ ರಾಜ್ಯಮಟ್ಟದ ತಾಂತ್ರಿಕ ಶಿಬಿರ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ಮಾತನಾಡಿದ ಬಾಗಲಕೋಟ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್, ದಾಳಿಂಬೆ ಹೆಚ್ಚು ಆದಾಯವನ್ನು ತಂದುಕೊಡುವ ಬೆಳೆ. ಅದರ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿ ಉತ್ಪಾದನೆ ಅಥವಾ ಇಳುವರಿ ಹೆಚ್ಚು ಮಾಡೋದು ಹೇಗೆ ಎನ್ನುವುದೇ ಈ ತಾಂತ್ರಿಕ ಶಿಬಿರದ ಉದ್ದೇಶವಾಗಿದ್ದು, ಈಗಾಗಲೇ ಹಿರಿಯ ವಿಜ್ಞಾನಿ ಡಾಕ್ಟರ್ ಎನ್ ಮಂಜುನಾಥ್ ಹೇಳಿದಂತೆ ದಾಳಿಂಬೆ ಗಿಡ ಮತ್ತು ಅದರ ಹೂವಿಗೆ ರೋಗ ತಗಲದಂತೆ ಎಚ್ಚರ ವಹಿಸಬೇಕು. ಹೆಚ್ಚು ಔಷಧಿಗಳ ಸಿಂಪಡಣೆ ಮಾಡಬಾರದು.
ಪ್ರೂನಿಂಗ್ ಮಾಡುವ ಕಾಲ ಮತ್ತು ವಾತಾವರಣ ಗಮನಿಸಬೇಕು. ಇನ್ನು ದಾಳಿಂಬೆ ಹೊರ ದೇಶಗಳಿಗೆ ರಫ್ತು ಮಾಡುವಾಗಲೂ ಅದರ ಗುಣಮಟ್ಟವನ್ನು ಹಿಡಿದು ಮಾರಾಟ ಮಾಡಲಾಗುತ್ತದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ ಜಿಲ್ಲೆಗಳಲ್ಲಿ ದಾಳಿಂಬೆ ಬೆಳೆಗೆ ಒತ್ತು ನೀಡಲಾಗುತ್ತಿದ್ದು, ನೀವು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಬಗ್ಗೆ ವಿಜ್ಞಾನಿಗಳು ನೀಡುವ ಸಲಹೆ ಹಾಗೂ ಸೂಚನೆಗಳನ್ನು ಪಾಲಿಸಬೇಕು ಎಂದರು. ಸಂಪೂರ್ಣ ಮಾಹಿತಿ ಹಬ್ಬನ್ನ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈನಿಂಗ್ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಮತ್ತೆ ಉತ್ಪಾದನಾ ಪರಿಕರಗಳನ್ನ ಯಾವ ರೀತಿ ಗುಣಮಟ್ಟದ ಪರಿಕರಗಳನ್ನ ಉಪಯೋಗಿಸಬೇಕು, ಯಾವ ರೀತಿ ಈ ವೆಚ್ಚವನ್ನು ಅನಾವಶ್ಯಕವಾಗಿ ನಾವು ಏನು ಇದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಅಂತ ವೆಚ್ಚವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಮತ್ತೆ ಇದನ್ನ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಯಾವ ರೀತಿ ನಾವು ಗುಣಮಟ್ಟವನ್ನು ಕಾಪಾಡಬೇಕು, ಇದನ್ನ ಸಂಪೂರ್ಣವಾಗಿ ನಮ್ಮ ಹಕ್ಕು ಆ ಒಂದು ಇದರಲ್ಲಿ ಮಾಡಿ ಎಲ್ಲ ಬಂದು ನೋಡ್ಕೊಂಡು ಈ ರೀತಿ ಟ್ರೈನಿಂಗ್ ಮಾಡಬೇಕು, ಈ ರೀತಿ ಟ್ರೈನಿಂಗ್ ಮಾಡಬೇಕು, ನೀವೆಲ್ಲ ಗೊತ್ತಿದೆ. ಆದರೆ ಬೇರೆ ದೇಶಗಳಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಅವರು ಆ ಟ್ರೈನಿಂಗ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಈ ಎಲ್ಲ ತಂತ್ರಜ್ಞಾನಗಳು ಒಂದು ಕಡೆ ಸಿಗೋ ರೀತಿ ಮಾಡಬೇಕು ಅಂತೇಳಿ ನಮ್ಮ ಡೈರೆಕ್ಟರ್ ಆಫ್ ರಿಸರ್ಚ್ಗೆ ನಾನು ಚರ್ಚೆ ಮಾಡಬೇಕು. ಶಿಬಿರದ ಮುಂಭಾಗದಲ್ಲಿ ನ್ಯಾನೋ ಡಿಎಪಿ ಮತ್ತು ಯೂರಿಯಾ ಕಂಪನಿ ಹಾಗೂ ನರ್ಸರಿ ಗಾರ್ಡನ್ ಬಗ್ಗೆಯೂ ಪ್ರಾತ್ಯಕ್ಷಿಕೆ ಹಾಗೂ ಮಾರಾಟ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯಲ್ಲಿ ಇಫ್ಕೋ ರಾಜ್ಯ ಮಾರುಕಟ್ಟೆ ವ್ಯವಸ್ಥಾಪಕ ಡಾ ಸಿ ನಾರಾಯಣಸ್ವಾಮಿ, ಕೇಂದ್ರೀಯ ರೇಷ್ಮೆ ಬೋರ್ಡ್ ಜಂಟಿ ಕಾರ್ಯದರ್ಶಿ ಡಾ ನರೇಶ್ ಬಾಬು, ತಾಂತ್ರಿಕ ಉಪನ್ಯಾಸ ನೀಡಿದ ಡಾ ಎನ್ ಮಂಜುನಾಥ್, ಡಾ ಜ್ಯೋತ್ಸ್ನಾ ಶರ್ಮಾ, ಕರ್ನಾಟಕ ದಾಳಿಂಬೆ ಬೆಳೆಗಾರರ ಸಂಘದ ಅಧ್ಯಕ್ಷ ಜೆಸಿ ಮುನೇಗೌಡ ಇತರೆ ಅಧಿಕಾರಿಗಳು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಮಹಿಳೆಯರ ಒಡವೆ ಮತ್ತು ಹಣವನ್ನ ಕಳವು ಮಾಡುತ್ತಿದ್ದ 3 ಕಿಲಾಡಿ ಕಳ್ಳಿಯರನ್ನು ಪತ್ತೆ ಮಾಡಿ ಬಂಧಿಸಿ ಒಡವೆಗಳನ್ನ ಮತ್ತು ಹಣವನ್ನ ಗೌರಿಬಿದನೂರು ನಗರ ಪೊಲೀಸರು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗೆ ಶಾಂತಕುಮಾರಿ ಬೆಂಗಳೂರಿಗೆ ಹೋಗಲು ಗೌರಿಬಿದನೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವ ವೇಳೆ ಕತ್ತಿನಲ್ಲಿದ್ದ ಸುಮಾರು 50 ಗ್ರಾಂ ತೂಕದ 2 ಎಳೆಯ ಬಂಗಾರದ ಚೈನನ್ನು ಬುರ್ಕಾ ಧರಿಸಿದ್ದ ಮಹಿಳೆಯರು ಕಳವು ಮಾಡಿಕೊಂಡು ಹೋಗಿರುವುದಾಗಿ ದೂರು ದಾಖಲಿಸಿದ್ದರು. ಇನ್ನು ಅದೇ ರೀತಿ ರತ್ನಮ್ಮರವರು ಬೆಂಗಳೂರಿಗೆ ಹೋಗಲು ಬಸ್ ಹತ್ತುವ ವೇಳೆ ಬ್ಯಾಗ್ನಲ್ಲಿದ್ದ 1 ಲಕ್ಷ ರು ಹಣವನ್ನ ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರುವುದಾಗಿ ದೂರು ನೀಡಿದ್ರು. ಇನ್ನು ದೂರು ದಾಖಲಿಸಿಕೊಂಡಿದ್ದ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಮತ್ತು ಇತರೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮಹಿಳಾ ಕಳ್ಳಿಯರ ಗುರುತು ಪತ್ತೆ ಮಾಡಿ ಕಳ್ಳಿಯರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳನ್ನ ರೇಖಾಬಾಯಿ, ರೋಜಾ, ಕರೀನಾ ಎಂದು ತಿಳಿದು ಬಂದಿದೆ. ಬಂಧಿತ ಆರೋಪಿಗಳನ್ನು ವಿಚಾರಣೆ ನಡೆಸಿದ ವೇಳೆ ತುಮಕೂರು, ಹೊಳೆನರಸೀಪುರ, ಹಲಸೂರು, ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ನಗರ ಠಾಣೆಯ ಸಿಪಿಐ ಸತ್ಯನಾರಾಯಣ್, ಪಿಎಸ್ಐ ಚಂದ್ರಕಲಾ, ಸಿಬ್ಬಂದಿಗಳಾದ ಶ್ರೀರಾಮಯ್ಯ, ಪುಷ್ಪ, ಶಿವಶೇಖರ, ಮಹಂತೇಶ್, ಗ್ರಾಮಾಂತರ ಠಾಣೆಯ ಸಿಬ್ಬಂದಿಗಳಾದ ರೆಜ್ವಾನ್, ಶ್ರೀನಿವಾಸರೆಡ್ಡಿ ಮತ್ತು ಅಶ್ವಥಪ್ಪ ಕಾರ್ಯಕ್ಷಮತೆಗೆ ಜಿಲ್ಲಾ ವರಿಷ್ಠ ಅಧಿಕಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಎ ನ್ಯೂಸ್ ಟಿವಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಶನಿವಾರ ಸಂಜೆ 6 ರಿಂದ 7 ಗಂಟೆಯವರೆಗೆ ನಂದಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಡಾಕ್ಟರ್ ಶ್ರೀನಿವಾಸ್, ದಂತ ಚಿಕಿತ್ಸಾ ತಜ್ಞರು, ಅಸೋಸಿಯೇಟ್ ಪ್ರೊಫೆಸರ್, ದಂತ ಚಿಕಿತ್ಸಾ ವಿಭಾಗದ ಅನುಭವಿ ವೈದ್ಯರು, ಹಲ್ಲುಗಳ ರಕ್ಷಣೆ, ಮಕ್ಕಳಲ್ಲಾಗುವ ಹುಳುಕಲ್ಲು, ವಕ್ರದಂತ, ವಸಡಿನಲ್ಲಿ ರಕ್ತಸ್ರಾವ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಸಲಹೆ, ಮಾರ್ಗದರ್ಶನ ನೀಡಲಿದ್ದಾರೆ. ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆ ಹಂಚಿಕೊಳ್ಳಿ. ಮೊಬೈಲ್ ನಂಬರ್ 8732233402. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.
ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಅವ್ರ ಬಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೃಷಿಯನ್ನು ನಂಬಿ ಬದುಕುತ್ತಿರುವ ರೈತರ ಬದುಕಿಗೆ ಕೈಗಾರಿಕೆಗಳ ಹೆಸರಿನಲ್ಲಿ ಸರ್ಕಾರ ಮರಣ ಶಾಸನ ಬರೆಯುತ್ತಿದೆ. ಪೂರ್ವಜರಿಂದ ಬೆವರ ಹನಿಯನ್ನ ಹರಿಸಿ ಅಡಿಕೆ, ತೆಂಗು, ಮಾವು, ಸಪೋಟದ ತೋಟಗಳನ್ನು ಮಾಡಿದ್ದೇವೆ. ನಿಷ್ಪಕ್ಷಪಾತವಾಗಿ ವಾಸ್ತವಾಂಶದ ವರದಿಯನ್ನ ಸಲ್ಲಿಸಿ ರೈತರನ್ನ ಉಳಿಸಿ ಎಂದು ಹೋಬಳಿಯ ಕೆಐಎಡಿಬಿ ಭೂ ಸ್ವಾಧೀನ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕೋಡಿಪಾಳ್ಯ, ಬಿದಲೂರು ಹಾಗೂ ಹನುಮಂತಪುರ ಭಾಗದ ರೈತರಿಗೆ ಭೂ ಸ್ವಾಧೀನ ಸಂಬಂಧ ನೋಟಿಸ್ ನೀಡಲು ಬಂದ ಕೆಐಎಡಿಬಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಶಿವೇಗೌಡ ಅವರಿಗೆ ರೈತರು ತಮ್ಮ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂದು ಆಗ್ರಹಿಸಿದರು. ಒಂದೆಡೆ ಹಲವಾರು ತೋಟಗಳನ್ನು ವೀಕ್ಷಣೆ ಮಾಡುತ್ತಿರುವ ಕೆಐಎಡಿಬಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಶಿವೇಗೌಡ ಹಲವಾರು ರೈತರಿಂದ ಮಾಹಿತಿ ಪಡೆದ ಭೂ ಸ್ವಾಧೀನ ಅಧಿಕಾರಿ ಶಿವೇಗೌಡ ಮಾತನಾಡಿ, ಈ 3 ಗ್ರಾಮಗಳಾದ ಕೋಡಿಪಾಳ್ಯ, ಬಿದಲೂರು ಮತ್ತು ಹನುಮಂತಪುರ ಗ್ರಾಮಗಳ ಜಮೀನು ವೀಕ್ಷಣೆ ನಡೆಸಿದ್ದು ನಂತರ ಇಲಾಖೆಗೆ ವರದಿ ಸಲ್ಲಿಸುತ್ತೇನೆ. 487 ಎಕರೆ ಭೂ ಪ್ರದೇಶದಲ್ಲಿ 250 ಎಕರೆಯಷ್ಟು ವಾಣಿಜ್ಯ ಬೆಳೆಗಳಿವೆ. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ಒಪ್ಪಿಗೆ ನೀಡುವುದಿಲ್ಲ ಎಂದು ರೈತರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಮಾಹಿತಿ ಸಂಗ್ರಹಿಸಿ ಮೇಲಿನ ಅಧಿಕಾರಿಗಳಿಗೆ ವರದಿ ಸಲ್ಲಿಸುವೆ. ನಾವು ರೈತರ ಆಕ್ಷೇಪಣೆಗೆ ನೋಟಿಸ್ ನೀಡಿದ್ದೇವೆ. ಆಕ್ಷೇಪಣೆಗೆ ಅನುಗುಣವಾಗಿ ಸ್ಥಳ ಪರಿಶೀಲನೆ ಮಾಡಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ. ಅಲ್ಲಿನ ನಿರ್ಧಾರದಂತೆ ನಾವುಗಳು ಕಾರ್ಯನಿರ್ವಹಿಸುತ್ತೇವೆ ಎಂದರು. ವತಿಯಿಂದ ನೆಲಮಂಗಲ ತಾಲೂಕು ಹನುಮಂತಪುರ, ಬಿದಲೂರು ಮತ್ತು ಕೋಡಿಪಾಳ್ಯ 3 ಗ್ರಾಮಗಳಿಂದ ಒಟ್ಟು 495 ಎಕರೆಯನ್ನು ನಾವು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಕೈಗಾರಿಕೆ ಅಭಿವೃದ್ಧಿಪಡಿಸೋಕ್ಕೋಸ್ಕರ ನಾವು ಭೂ ಸ್ವಾಧೀನ ಪಡಿಸ್ಕೊಂಡಿದ್ವಿ. ಈ ಹಿಂದೆ ಎಲ್ಲ ರೈತರುಗಳಿಗೂ ಈಗಾಗಲೇ ಪ್ರಾಥಮಿಕ ಅಧಿಸೂಚನೆ ಆಗಿತ್ತು. ಅದ್ರ ಪ್ರಕಾರದಲ್ಲಿ ನಾವು 28 ನೋಟಿಸನ್ನು ಎಲ್ಲ ರೈತರಿಗೂ ಕೊಟ್ಟು ಅವರನ್ನು ಆಕ್ಷೇಪಣೆ ಪಡ್ಕೊಂಡಿದ್ವಿ. ಆಕ್ಷೇಪಣೆ ಕೊಟ್ಟಂಥ ಅಂಶಗಳಿಗೆ ಅನುಗುಣವಾಗಿ ಇವತ್ತು ನಾವು ಸ್ಥಳ ತನಿಖೆಗೋಸ್ಕರ ಬಂದಿದ್ದೀವಿ. 28 ಆದೇಶ ಮಾಡುವ ಮೊದಲು ಇಲ್ಲಿಯ ಅರ್ಜಿಗಳ ವಾಸ್ತವಾಂಶ ತಿಳ್ಕೊಂಡು ಒಂದು ಆದೇಶ ಮಾಡಲಿಕ್ಕೋಸ್ಕರ ಬಂದಿದ್ವಿ. ಬೆಳಗಿಂದ ಈಗಾಗಲೇ ಹನುಮಂತಪುರ ಮುಗಿಸಿದ್ದೀವಿ. ಈಗ ಕೋಡಿಪಾಳ್ಯನ ವಿಸಿಟ್ ಮಾಡ್ತಾ ಇದ್ದೀವಿ. ಇನ್ನು ಇದಾದಮೇಲೆ ಬಿದಲೂರು ಕೂಡ ಭೇಟಿ ಕೊಟ್ಟು ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶಗಳು ತೋಟ, ಬೇರೆ ಬೇರೆ ಜಾಗಗಳು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಜಾಗ, ತೋಟ ಇರ್ತಕ್ಕಂಥ ಜಾಗ ಅಲ್ಲಿ ಪ್ರತಿಯೊಂದು ಪರಿಶೀಲನೆ ಮಾಡಿಕೊಂಡು ನಂತರ ಸೂಕ್ತವಾದ ಆದೇಶ ಅಂತ ಮಾಡ್ತೇವೆ. ಹನುಮಂತಪುರ ಗ್ರಾಮದ ರೈತ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ, ಕೈಗಾರಿಕಾ ಉದ್ದೇಶಕ್ಕೆ ಕೆಐಎಡಿಬಿ ಮೂಲಕ ತ್ಯಾಮಗೊಂಡ್ಲು ಹೋಬಳಿಯ ಹನುಮಂತಪುರ, ಕೋಡಿಪಾಳ್ಯ ಹಾಗೂ ಬಿದಲೂರು ಗ್ರಾಮಗಳ ಸುಮಾರು 485 ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು 28/1, 28/2 ನೋಟಿಸ್ ನೀಡಿದೆ. ಆಗಲೇ ನಾವು ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿಯನ್ನ ಕೊಡುವುದಿಲ್ಲ ಅಂತ ನೋಟಿಸ್ಗೆ ಉತ್ತರ ಕೊಟ್ಟಿದ್ದೇವೆ. ಆದರೂ 3ನೇ ನೋಟಿಸ್ ನೀಡಲು ಅಧಿಕಾರಿಗಳು ಬಂದಿದ್ದಾರೆ. ಸರ್ಕಾರ ಅಧಿಕಾರಿಗಳಿಗೆ ಒತ್ತಡ ಹಾಕಿ ರೈತರ ಭೂಮಿ ಕಬಳಿಸಲು ಸಂಚು ಹಾಕಿದೆ. ಕೆಐಎಡಿಬಿ ಹೆಸರಿನಲ್ಲಿ ಭೂ ಮಾಫಿಯಾ ಮಾಡುತ್ತಿರುವ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಅವೇರ್ ಆಗಬೇಕು. ಈ ರೈತರು KDB ಅಂದರೆ ನಿಜವಾಗ್ಲೂ ಇವ್ರು ಯಾವುದು ಫ್ಯಾಕ್ಟ್ರಿ ತರಲ್ಲ, ಇಲ್ಲ ಏನೇ ಅಭಿವೃದ್ಧಿ ಮಾಡಲ್ಲ, ಅದೆಲ್ಲ ಸುಳ್ಳು ಆಶ್ವಾಸನೆ. ಈ ರೈತರನ್ನ ಒಕ್ಕಲೆ ಬಿಡಿಸ್ಬಿಟ್ಟು ಅವ್ರು ಯಾರೋ ಮಾರವಾಡಿಗಳಿಗೋ ಇಲ್ಲ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ಗೋ 200-300 ಎಕರೆ ಇವರು ದಂಧೆ ಮಾಡ್ಕೊಂಬಿಟ್ಟವ್ರು ಇದನ್ನು. ಸೊ ಎಲ್ಲ ರೈತರು ಅವೇರ್ ಆಗಬೇಕಾಗಿದೆ. ರೈತರು ಅವೇರ್ ಆಗಿ ಅವ್ರಿಗೆ ಭೂಮಿ ಕೊಡ್ದಂಗೆ ಹೋರಾಟ ಮಾಡಬೇಕು. ನಾವು ಹೆಂಗೆ ಹೋರಾಟ ಮಾಡೋದು ಎಲ್ಲ ರೈತರುಗಳು ಹಂಗೆ ಹೋರಾಟ ಮಾಡಬೇಕು. ಅವ್ರಿಗೆ ಇವಾಗ ನಾವು ಇಷ್ಟೊತ್ತಿಗೆ ಆಲ್ರೆಡಿ ಅಕ್ವಿಷನ್ ಪ್ರೊಸೀಡಿಂಗ್ ಮುಗಿಸ್ಬಿಡೋರು. ನಾವು ಇಷ್ಟೊಂದು ಹೋರಾಟ ಮಾಡಿದ್ಕೆ ಇಂಥವ್ರಿಗೂ ನಿಂತಿದೆ. ನಾವು ಇನ್ನು ಮುಂದೆ ಆಗೋಕ್ಕೂ ಬಿಡಲ್ಲ. ನಾವು ಉಗ್ರಾಟ ಹೋರಾಟ ಇರ್ತೈತೆ. ಆಮೇಲೆ ಇದನ್ನು ಕಾನೂನು ರೀತಿಯಲ್ಲಿ ನಾವು ತಗೊತೀವಿ. ಕಾನೂನು ಬಿಟ್ಟು ನಾವು ಮಾಡೋಕ್ಕಲ್ಲ. ಇವ್ರಿಗೇನಾಗಿದೆ ಅಂದರೆ KDB ಆ್ಯಕ್ಟ್ ಪ್ರಕಾರ ರೈತರಿಗೆಲ್ಲೂ ಕಾನೂನಿಲ್ಲ. ಅದು ಸಮಸ್ಯೆ ನಮಗಾಗಿರೋದು. ಎಲ್ಲ KDB ಹೆಂಗಿದೆ ಅಂದರೆ ಈ ಏನೋ ಅದು ಹೇಳ್ತಾರಲ್ಲ,
ಈ ಮರಣ ಶಾಸನ ಬರೆದ್ಬಿಟ್ಟವ್ರೆ. KDB ಆ್ಯಕ್ಟ್ ಇಸ್ ನಥಿಂಗ್ ಬಟ್ ಮರಣ ಶಾಸನ. ನಾವು ರೈತರು ಏನೂ ಮಾಡೋಕ್ಕಲ್ಲ, ಹಂಗೆ ಆ್ಯಕ್ಟ್ ಮಾಡಿಬಿಟ್ಟವ್ರೆ. ಈ ವೇಳೆ ರೈತರಾದ ನರಸಿಂಹಯ್ಯ, ಮುನಿಯಪ್ಪ, ಮಲ್ಲಿಕಾರ್ಜುನ, ತಿಮ್ಮೇಗೌಡ, ಶಿವರುದ್ರಯ್ಯ, ಶಶಿಕುಮಾರ್, ರುದ್ರೇಶ್, ಮಹೇಶ್, ಸಿದ್ದರಾಜು, ಚಂದ್ರಶೇಖರ್, ರಂಗನಾಥ್ ಸೇರಿದಂತೆ ಕೋಡಿಪಾಳ್ಯ, ಬಿದಲೂರು, ಹನುಮಂತಪುರ ಗ್ರಾಮದ ರೈತರು ಹಾಜರಿದ್ದರು. ರಾಮ್ಪ್ರಸಾದ್ KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜನವರಿ 3ರಂದು ಕೋಲಾರ ಬಂದ್ ನಡೆಸಲು ಜಿಲ್ಲೆಯ ನಾನಾ ಸಂಘಟನೆಗಳು ಕರೆ ನೀಡಿದ್ದು, ಸಾರ್ವಜನಿಕರು ಸಂಪೂರ್ಣ ಬೆಂಬಲ ನೀಡಿ ಯಶಸ್ವಿಗೊಳಿಸಬೇಕು ಎಂದು ದಲಿತ ಮುಖಂಡರಾದ ಚಂದ್ರಶೇಖರ್ ಹೇಳಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡ ಚಂದ್ರಶೇಖರ್ ಮಾತನಾಡಿ, ನಗರದ ನಚಿಕೇತನ ನಿಲಯದಲ್ಲಿ ಜನವರಿ 3ರಂದು ಸಾವಿರಾರು ಸಂಖ್ಯೆಯಲ್ಲಿ ರೈತ ಸಂಘಟನೆ, ಅಲ್ಪಸಂಖ್ಯಾತರ ಸಂಘಟನೆ, ದಲಿತ ಸಂಘಟನೆ ಹಾಗೂ ಪ್ರಗತಿಪರ ಸಂಘಟನೆಗಳ ಮೂಲಕ ನಗರದಲ್ಲಿ ಮೆರವಣಿಗೆ ನಡೆಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿ 3ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಸಹ ಶಾಂತಿಯುತ ರೀತಿಯಲ್ಲಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಬಂದ್ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ತಿಂಗಳು ಜನವರಿ 3ನೇ ತಾರೀಕು ಕೋಲಾರನ ಸಂಪೂರ್ಣವಾಗಿ ಬಂದ್ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ಸೇರಿ ನಾವು ನಿರ್ಣಯ ತಗೊಂಡಿದ್ದೀವಿ. ಅಂತಹ ಬಾಬಾ ಸಾಹೇಬರನ್ನ 3 ಸಲ ಅಲ್ಲ 100 ಸಲ ಇಡೀ ನಮ್ಮ ಜೀವನವೆಲ್ಲ ನಾವು ಸ್ಮರಿಸ್ತೀವಿ. ಇಡೀ ದೇಶ ಸ್ಮರಿಸ್ತಾ ಇದೆ ಇವತ್ತು. ಅಂತಹ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದಂತಹ ಆ ವ್ಯಕ್ತಿಯನ್ನ ಸಂಸತ್ತಿನಿಂದ ಕಿತ್ತಾಕ್ಬೇಕು. ಆ ಮಿನಿಸ್ಟ್ರಿ ಏನಿದೆ ಕ್ಯಾಬಿನೆಟ್ ನಿಂದ ಕಿತ್ತಾಕ್ಬೇಕು. ಜನವರಿ 3ರ ಕೋಲಾರ ಜಿಲ್ಲಾ ಬಂದ್ಗೆ ಜನವರಿ 1 ಮತ್ತು 2ರಂದು ನಗರದಲ್ಲಿ ವಿವಿಧ ಪರ ಸಂಘಟನೆ ಮುಖಂಡರಿಂದ ಬೈಕ್ ರ್ಯಾಲಿಯ ಮೂಲಕ ಬಂದ್ನ ಅರಿವು ಮೂಡಿಸಲಾಗುತ್ತದೆ. ಇನ್ನು ಶಾಂತಿಯುತ ರೀತಿಯಲ್ಲಿ ಬಂದ್ಗೆ ತೀರ್ಮಾನ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕೋಲಾರ ಬಂದ್ ಮಾಡಲು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ SP ಅವರಿಗೆ ಅನುಮತಿ ನೀಡುವಂತೆ ಮನವಿಯನ್ನು ನಾನಾ ದಲಿತ ಪರ ಸಂಘಟನೆ ಮುಖಂಡರು ಸಲ್ಲಿಸಿದರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಟಿ ವಿಜಯಕುಮಾರ್, ಪಂಡಿತ್ ಮುನಿವೆಂಕಟಪ್ಪ, DPS ಮುನಿರಾಜು, ಚಂದ್ರಮೌಳಿ, ವೇಮಕಲ್ ಯಲ್ಲಪ್ಪ, ವರ್ದೇನಹಳ್ಳಿ ವೆಂಕಟೇಶ್, ಅಲ್ಪಸಂಖ್ಯಾತ ಸಮುದಾಯದ ಆಸಿಫ್ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಭಾರತವನ್ನು ಆಳಿದ ಅತ್ಯಂತ ಬುದ್ಧಿವಂತ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನರೇಗಾ, RTI, ಆಧಾರ್ನಂತಹ ಕ್ರಾಂತಿಕಾರಿ ಯೋಜನೆ ಜಾರಿಗೆ ತಂದ ಧೀಮಂತ ಮುಂಬೈ ಮೇಲೆ ದಾಳಿ ಮಾಡಿದ ಪಾಕ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳದೆ ಶಾಂತಿ ಸಂದೇಶದ ಮೂಲಕವೇ ಉತ್ತರ ನೀಡಿ ಗಾಂಧಿ ತತ್ವವನ್ನು ಪಾಲಿಸಿದ್ರು. ಅಭಿವೃದ್ಧಿ ಜೊತೆಗೆ ಹಣ ದುಬ್ಬರ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ ಸೈಲೆಂಟ್ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನರಾದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ಬೆರಚಿ ಶ್ರದ್ಧಾಂಜಲಿ ಸಭೆ ನಡೆಸಿದರು. ಚುನಾವಣೆಗೆ ನಿಲ್ಲದೆಯೇ 33 ವರ್ಷಗಳ ಕಾಲ, ರಾಜ್ಯಸಭಾ ಸದಸ್ಯರಾಗಿಯೇ 10 ವರ್ಷಗಳ ಕಾಲ, ಭಾರತ ದೇಶದ 14 ಮತ್ತು 15ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ ನೆಹರು ನಂತರ 2 ಅವಧಿಯನ್ನ ಪೂರ್ಣಾವಧಿ ಪೂರೈಸಿದ ಪ್ರಧಾನಿ ಎನಿಸಿಕೊಂಡಿದ್ದಾರೆ. ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದ ಅವರು ಹಣಕಾಸು ಸಚಿವರಾಗಿ ಭಾರತ ದೇಶದ ಮೊದಲ ಸಿಖ್ ಪ್ರಧಾನಿ ಎನಿಸಿಕೊಂಡಿದ್ದರು. ಮನಮೋಹನ್ ಸಿಂಗ್ ಪ್ರಧಾನಿ ಆದ ವೇಳೆ ದೇಶದ ಬಡವರಿಗೂ ಕೂಲಿ ಕಾರ್ಮಿಕರು ಉದ್ಯೋಗ ಸಿಗಬೇಕೆಂಬ ಕಾರಣದಿಂದ ಮನರೇಗಾ, ಆಹಾರ ಭದ್ರತಾ ಕಾಯ್ದೆ, ಸಿಟಿಜನ್ ಐಡೆಂಟಿಟಿ, ಆಧಾರ್ ಕಚೇರಿಗಳಲ್ಲಿ ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕೆಂದು RTI ಕಾಯ್ದೆಯಂತಹ ಮಹತ್ತರ ಯೋಜನೆಗಳನ್ನು ಜಾರಿಗೆ ತಂದು ಸೈಲೆಂಟ್ ಪ್ರಧಾನಿ ಎನಿಸಿಕೊಂಡರು. ವೈಲೆಂಟ್ ಆದ ತೀರ್ಮಾನಗಳನ್ನು ತೆಗೆದುಕೊಂಡ ವ್ಯಕ್ತಿಯಾಗಿದ್ದರು. ಡಾಕ್ಟರ್ ಮನಮೋಹನ್ ಸಿಂಗ್ ಪತ್ನಿ ಗುರುಚರಣ್ ಸಿಂಗ್ ಮತ್ತು 3 ಪುತ್ರಿಯರನ್ನ ಅಗಲಿದ್ದಾರೆ. ಅವರಿಗೆ ದೇಶದಾದ್ಯಂತ ಕೋಟ್ಯಾಂತರ ಜನ ಕಂಬನಿ ಮಿಡಿದಿದ್ದು 7 ದಿನಗಳ ಕಾಲ ಶೋಕಾಚರಣೆ ಆಚರಿಸಲಾಗುತ್ತಿದ್ದು, ರಾಜ್ಯದಲ್ಲಿ ಇಂದು ಎಲ್ಲ ಸರ್ಕಾರಿ ಶಾಲಾ ಕಾಲೇಜು ಕಚೇರಿಗಳಿಗೆ ರಜೆ ಘೋಷಿಸಲಾಗಿತ್ತು.
ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂತಾಪ ಸೂಚಕ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್, ದೇಶ ಕಂಡ ಬುದ್ಧಿವಂತ ಪ್ರಧಾನಿ ಮನಮೋಹನ್ ಸಿಂಗ್ರನ್ನ ಅಂದಿನ ಪ್ರಧಾನಿ ನರಸಿಂಹರಾವ್ ತಮ್ಮ ಸಚಿವ ಸಂಪುಟದಲ್ಲಿ ವಿತ್ತ ಸಚಿವರನ್ನಾಗಿಸಿಕೊಂಡು ಕೇಂದ್ರ ರಾಜಕಾರಣಕ್ಕೆ ಪ್ರವೇಶ ಪಡೆಯುವಂತೆ ಮಾಡಿದ್ರು. ಮನಮೋಹನ್ ಸಿಂಗ್ ಪ್ರಧಾನಿ ಆದ ಮೇಲೆ ವಿದೇಶಿ ವಿನಿಮಯ, ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶ ಮಾಡಿಕೊಟ್ಟು ದೇಶದ ಜಿಡಿಪಿ ಹೆಚ್ಚಳಕ್ಕೆ ನಾಂದಿ ಹಾಡಿದ ಅವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ದೇಶವನ್ನು ಅಭಿವೃದ್ಧಿ ಪಥದತ್ತ ನಡೆಸಿದ್ದರು ಎಂದರು. ಈ ದಿನ ನಮ್ಮ ಭಾರತ ಕಂಡ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿರ್ತಾರೆ. ಇದರಿಂದ ನಮ್ಮ ದೇಶಕ್ಕೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ತುಂಬಲಾರದ ನಷ್ಟ ಆಗಿದೆ. ಅವರು ಎಕಾನಮಿಕ್ಕಾಗಿ ತುಂಬ ಅಭಿವೃದ್ಧಿ ಹೊಂದಿರ್ತಾರೆ. ಪಿ ವಿ ನರಸಿಂಹರಾವ್ ಅವರು ಅವ್ರನ್ನ ಆರ್ಥಿಕ ಮಂತ್ರಿಯನ್ನಾಗಿ ಮಾಡಿ ದೇಶವನ್ನು ಇವತ್ತು ಆಗಿನ ಕಾಲದಲ್ಲಿ 9 GTDಗೆ ಎತ್ಕೊಂಡು ಹೋಗ್ತಾರೆ. ಇವತ್ತು GTD 6.2 ಅಥವಾ 6.4 ಇರ್ಬೋದು. ಅವರು ವಿದೇಶಿ ವಿನಿಮಯವನ್ನು ಜಾರಿಗೆ ತಂದು GTD ಆವಾಗ 9%ಗೆ ರೇಸ್ ಮಾಡಿರ್ತಾರೆ. ಆಮೇಲೆ ವಿದೇಶಿ ವಿನಿಮಯ ಜಾರಿಗೆ ತಂದು ಭಾರತ ದೇಶ ಅಭಿವೃದ್ಧಿ ತಗೊಂಡೋಕ್ಕೆ ದಾಪುಗಳಾಗ್ತಾರೆ. ಅದಕ್ಕೆ ಆಗಿನ ವಿರೋಧ ಪಕ್ಷದವರು ಭಾರಿ ಅಡೆತಡೆ ಎಲ್ಲ ಮಾಡ್ತಾರೆ. ಇವತ್ತು ನಮ್ಮ ದೇಶ ಇಷ್ಟು ಅಭಿವೃದ್ಧಿ ಪಥದಲ್ಲಿ ಕಾಣಬೇಕು ಅಂದರೆ ಮನಮೋಹನ್ ಸಿಂಗ್ ಅವರು ಮತ್ತು ಪಿ ವಿ ನರಸಿಂಹರಾವ್ ಅವರೇ ಕಾರಣ ಆಗಿದ್ದಾರೆ. ಈ ವೇಳೆ ಬ್ಲಾಕ್ ಅಧ್ಯಕ್ಷ ಜೈರಾಮ್, ಮಂಚೇನಹಳ್ಳಿ ಪ್ರಕಾಶ್, ಪೆದ್ದಣ್ಣ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಚಂದ್ರಶೇಖರ್, ಅಣ್ಣೆಮ್ಮ, ಕೆಎಂ ಮುನೇಗೌಡ, ಬಾಬಾಜಾನ್, ಮುನಿಕೃಷ್ಣ, ಕಣಿತಹಳ್ಳಿ ವೆಂಕಟೇಶ್ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಬಟ್ಟೆ ಸುತ್ತಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿರುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ 5ನೇ ದಿನಕ್ಕೆ ಕಾಲಿಟ್ಟಿದ್ದು, ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಶುಕ್ರವಾರ ನಗರದಲ್ಲಿ ಅರೆ ಬೆತ್ತಲೆ ಪ್ರತಿಭಟನಾ ಮೆರವಣಿಗೆ ಮಾಡುವುದರ ಮೂಲಕ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಹಾಗೂ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಪೆಂಡಾಲ್ನ ಸೈಡ್ ವಾಲ್ ಅನ್ನು ಸುತ್ತಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿರುವ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಚಿಂತಕರ ಒಕ್ಕೂಟದಿಂದ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಶುಕ್ರವಾರ 5ನೇ ದಿನಕ್ಕೆ ಕಾಲಿಟ್ಟಿದೆ. ಶುಕ್ರವಾರ ಚಿಂತಾಮಣಿ ನಗರದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಕೊರೆಯುವ ಚಳಿ ಹಾಗೂ ಜಡಿ ಮಳೆಯನ್ನು ಲೆಕ್ಕಿಸದೆ ಅರೆ ಬೆತ್ತಲೆಯಾಗಿ ನಗರದ ತಾಲೂಕು ಕಚೇರಿ ಬಳಿಯಿಂದ ಅರೆ ಬೆತ್ತಲೆ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನ ತೆರವುಗೊಳಿಸುವಲ್ಲಿ ವಿಫಲರಾಗಿರುವ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ದಲಿತ ಪರ ಸಂಘಟನೆಗಳ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪ, ಜನನಾಗಪ್ಪ, ವಕೀಲ ಗೋಪಿ ಮತ್ತಿತರರು ಮಾತನಾಡಿ, ಕಳೆದ 4 ತಿಂಗಳಿಗೂ ಹೆಚ್ಚು ಕಾಲದಿಂದ ಚಿಂತಾಮಣಿಯ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿರುವ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆಗೆಯದೇ ಇರುವುದಕ್ಕೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು, ತಳಕವಾರದಲ್ಲಿ ರಸ್ತೆ ರೋಕು ಮಾಡುತ್ತಿದ್ದ ನಮ್ಮ ಕಾರ್ಯಕರ್ತರ ಮೇಲೆ ಪೊಲೀಸರು ರಾಜಕೀಯ ಪ್ರಭಾವ ಬಳಸಿಕೊಂಡು ಕೇಸ್ಗಳನ್ನು ಹಾಕಿ ತೊಂದರೆ ನೀಡುತ್ತಿದ್ದಾರೆ. ಪೊಲೀಸರು ನಮ್ಮ ದಲಿತ ಮುಖಂಡರು ಹಾಗೂ ಕಾರ್ಯಕರ್ತರ ಮೇಲೆ ಎಷ್ಟೇ ಕೇಸುಗಳನ್ನು ಹಾಕಿ ಜೈಲಿಗೆ ಕಳುಹಿಸಿದ್ರೂ ಕೂಡ ಜೈಲಿನಲ್ಲಿಯೂ ಕೂಡ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ ಅವರು, ಯಾವುದೇ ಕಾರಣಕ್ಕೂ ನಮ್ಮ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆಯನ್ನ ಕೈ ಬಿಡುವುದಿಲ್ಲವೆಂದು ಎಚ್ಚರಿಕೆ ನೀಡಿದ್ದಾರೆ. ಆದರೆ ಸುಮಾರು 4 ತಿಂಗಳಿಂದ ಚಿಂತಾಮಣಿಯ ಮುದ್ದೆ ಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಬೇಡ್ಕರ್ ಅವರಿಗೆ ಅತಿ ಕೊಳಕು ಬಟ್ಟೆಯನ್ನು ಸುತ್ತಿ ಅವಮಾನ ಮಾಡಿರುವುದು ಇದು ಸಾಮಾಜಿಕ ನ್ಯಾಯನ? ನಮ್ಮ ತಳವಾರದಲ್ಲಿ ಮಾಡ್ತಕ್ಕಂಥ ನಮ್ಮ ದಲಿತ ಸಮುದಾಯದವ್ರನ್ನ ಪೊಲೀಸರು ಎತ್ಕೊಂಡು ಹೋಗಿ ಅವ್ರ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ. ನಾಳೆ ಅವರು ಕೋರ್ಟ್ಗೆ ಬರಬೇಕು. ಅಂದರೆ ಈ ಥರ ಪೊಲೀಸವರು ರಾಜಕಾರಣಿಗಳ ಕುಮ್ಮರಿಕೆಯಿಂದ ನಮ್ಮ ಮೇಲೆ ಕೇಸ್ಗಳು ಮಾಡ್ತಾ ಇದ್ರಿ. ಎಷ್ಟು ಕೇಸ್ಗಳು ಮಾಡ್ತೀರೋ ಮಾಡಿ, ಬೇಕಾದ್ರೆ ಜೈಲೆಲ್ಲ ಬೇಕಾದ್ರೆ ನಾವು ಇರೋದಕ್ಕೆ ರೆಡಿ ಇದ್ದೀವಿ.
ನಿಮ್ಮ ಕೇಸು, ನಿಮ್ಮ ಜೈಲು, ಪೊಲೀಸು, ನಿಮ್ಮ ಲಾಠಿ ಬೂಟು ಇವತ್ತೆಲ್ಲ ಸಂಘಟನೆಗಳವರು ಸುಮಾರು 4-5 ದಶಕಗಳಿಂದ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ನಾವು ಜೈಲು ಹೊಸದಲ್ಲ, ಜೈಲಲ್ಲಿ ಬೇಕಾದ್ರೆ ಇರ್ತೀವಿ, ಎಷ್ಟು ಕೇಸ್ಗಳಾಗ್ತೀವಿ ನೀವು ಹಾಕಿ. ಇನ್ನು ಗುರುವಾರ ರಾತ್ರಿ ನಿಧನರಾಗಿರುವ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ನಿಧನಕ್ಕೆ ಪ್ರತಿಭಟನಾಕಾರರು ಪ್ರತಿಭಟನೆಯ ವೇಳೆಯಲ್ಲೂ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡುವುದರ ಮೂಲಕ ಮನಮೋಹನ್ ಸಿಂಗ್ ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಊಲವಾಡಿ ಎಂವಿ ರಾಮಪ್ಪ, ಎಂಆರ್ ನಾರಾಯಣಸ್ವಾಮಿ, ವೆಂಕಟಗಿರಿಕೋಟೆ ಆನಂದ್, ರೂಪಾಯಲ್ ವೆಂಕಟರಮಣಪ್ಪ, ರಾಜು ಲಿಯೋ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣ, ವಿನೋಬ ಕಾಲೋನಿ ಸಂತೋಷ್, ಆನೂರು ಶ್ರೀನಿವಾಸ್, ಮೂರ್ತಿ, ಚಿನ್ನಸಂದ್ರ ಅಪ್ಪಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ತುಂತುರು ಹನಿ. ಆಕಾಶದಲ್ಲೆಲ್ಲ ಮೋಡಗಳ ಕಲರವದಲ್ಲಿ ನಂದಿ ಗಿರಿಧಾಮ ಮೋಡಗಳಲ್ಲಿ ಮಾಯವಾಗಿದೆ ಎಂಬಂತೆ ಭಾಸವಾಗ್ತಿದ್ದು ಪ್ರವಾಸಿಗರಿಗೆ ನಂದಿ ಗಿರಿಧಾಮ ಉಲ್ಲಾಸದ ಗಿರಿಯಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಸುರಿಯುತ್ತಿರುವ ಮಳೆಯ ಇಬ್ಬನಿ ಹನಿಗೆ ಪ್ರವಾಸಿಗರು ಮಾರು ಹೋಗ್ತಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದ ಕರ್ನಾಟಕದ ಊಟಿ ಎಂದು ಕರೆಯಲ್ಪಡುವ ನಂದಿ ಗಿರಿಧಾಮ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿದೆ. ರಾಜಧಾನಿಗೆ ಸಮೀಪವಿರುವ ಈ ಗಿರಿಧಾಮ ಪ್ರವಾಸಿಗರಿಗೆ ಸ್ವರ್ಗದಂತಾಗಿದೆ. ಸಹಜವಾಗಿ ಡಿಸೆಂಬರ್ ತಿಂಗಳಲ್ಲಿ ಚಳಿ ಇರುತ್ತದೆ. ಆದರೆ 2024 ಡಿಸೆಂಬರ್ ತಿಂಗಳಲ್ಲಿ ಬಿಟ್ಟು ಬಿಟ್ಟು ತುಂತುರು ಮಳೆಯಾಗ್ತಿದ್ದು ದಟ್ಟವಾದ ಮೋಡಗಳು ತುಂಬಿಕೊಂಡಿವೆ. ಸಮುದ್ರ ಮಟ್ಟಕ್ಕಿಂತ ನಂದಿ ಗಿರಿಧಾಮ 4851 ಅಡಿ ಎತ್ತರದಲ್ಲಿದ್ದು ಇಲ್ಲಿ ಸದಾ ತಂಪಾದ ಹವಾಗುಣವನ್ನು ಹೊಂದಿರುತ್ತದೆ. ಕರ್ನಾಟಕದ ಊಟಿ ಎಂದು ಕರೆಯಲ್ಪಡುವ ನಂದಿ ಗಿರಿಧಾಮದಲ್ಲಿ ಚಳಿ ಬಂತೆಂದ್ರೆ ಇಲ್ಲಿನ ಚುಮು ಚುಮು ಚಳಿ ಯುವಕ ಯುವತಿಯರನ್ನ ಆಕರ್ಷಿಸುತ್ತಿದೆ. ಇತ್ತೀಚೆಗೆ ತುಂತುರು ಮಳೆ ಸುರಿಯುತ್ತಿರುವುದು ನಂದಿ ಗಿರಿಧಾಮಕ್ಕೆ ಮತ್ತಷ್ಟು ಮೆರುಗು ನೀಡಿದ್ದು, ತುಂತುರು ಮಳೆಯ ಪರಿಣಾಮ ಗಿರಿಧಾಮವು ಎತ್ತರದಲ್ಲಿ ಇರುವುದರಿಂದ ಇಡೀ ಮೋಡಗಳು ನಂದಿ ಗಿರಿಧಾಮವನ್ನು ತುಂಬಿಕೊಂಡಂತೆ ಭಾಸವಾಗುತ್ತಿದೆ. ದೂರದಿಂದ ನಂದಿ ಗಿರಿಧಾಮವು ಮಾಯವಾದಂತೆ ಕಾಣುತ್ತಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಇಲ್ಲೊಬ್ಬ ಮಗ ತಾಯಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನ ದುರುಪಯೋಗ ಪಡಿಸಿಕೊಂಡು ತುಘಲಕ್ ದರ್ಬಾರ್ನಿಂದ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡು ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು 12 ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರನ್ನ ಸ್ಥಾನದಿಂದ ಕೆಳಗೆ ಇಳಿಸಲು ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದಾರೆ. ಮಾಲೂರು ಪಟ್ಟಣದ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಮುನಾಬಾಯಿ ಹಾಗೂ ಮಗ ಲಖನ್ ಸಿಂಗ್ ದುರಾಡಳಿತ ಕಾರ್ಯವೈಖರಿಯನ್ನ ಖಂಡಿಸಿ 12 ಮಂದಿ ಸದಸ್ಯರು ಈಗಿರುವ ಅಧ್ಯಕ್ಷರನ್ನ ಸ್ಥಾನದಿಂದ ಕೆಳಗೆ ಇಳಿಸಲು ಅವಿಶ್ವಾಸಕ್ಕೆ ಮುಂದಾಗಿದ್ದಾರೆ. ಬಾವನಹಳ್ಳಿ ಸದಸ್ಯೆ ಜಮುನಾಬಾಯಿ ಅಧ್ಯಕ್ಷರಾಗಿ 15 ತಿಂಗಳು ಕಳೆದಿದೆ. ಆದರೆ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಇದುವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಸ್ಪಂದಿಸದೆ ಅಭಿವೃದ್ಧಿ ಕುಂಠಿತಗೊಂಡಿದೆ. ಅಲ್ಲದೆ ಅಧ್ಯಕ್ಷರ ಮಗ ದುರಾಡಳಿತ ತುಘಲಕ್ ದರ್ಬಾರ್ನಿಂದ ತಾಯಿಯ ಅಧ್ಯಕ್ಷ ಸ್ಥಾನವನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಸದಸ್ಯರು ಬೇಸತ್ತು ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ಸ್ಥಾನದಿಂದ ಕೆಳಗೆ ಇಳಿಸಲು ಅವಿಶ್ವಾಸ ನಿರ್ಣಯದ ನಿರ್ಧಾರ ಕೈಗೊಳ್ಳಲಾಗಿದೆ. ಇನ್ನು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ದೀಪಾ ಅಧ್ಯಕ್ಷರಿಗೆ ತಕ್ಕಂತೆ ಸದಸ್ಯರಿಗೆ ಗೌರವ ನೀಡುತ್ತಿಲ್ಲ, ಸಭೆಗಳಲ್ಲಿ ಅನುಗುಣವಾಗಿ ವರ್ತಿಸುತ್ತಿಲ್ಲ, ಅವರ ಇಚ್ಛೆಯಂತೆ ನಡೆದುಕೊಂಡು ಸಾಮಾನ್ಯ ಸಭೆ ಹಾಗೂ ಗ್ರಾಮ ಸಭೆಗಳಿಗೆ ಗೈರಾಗಿ ಸರ್ಕಾರಿ ನಿಗದಿತ ಸಮಯಕ್ಕೆ ಕಚೇರಿಗೆ ಬರ್ತಿಲ್ಲ, ಪಿಡಿಒ ದೀಪಾರನ್ನ ಬೇರೆಡೆಗೆ ವರ್ಗಾವಣೆ ಮಾಡಬೇಕೆಂದು 12 ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಮೇಲಾಧಿಕಾರಿಗಳಿಗೆ ದೂರು ನೀಡಿ ಒತ್ತಾಯಿಸಿದ್ದಾರೆ. ಇವತ್ತು ಯಾವುದು ಡೆವಲಪ್ಮೆಂಟ್ ಮಾಡೋಕ್ಕೂ ಬಿಡ್ತಾ ಇಲ್ಲ, ಆಗ್ತಾ ಇಲ್ಲ. ಅಧ್ಯಕ್ಷರಾಗಲಿ ಅಥವಾ ಪಿ ಡಿ ಒ ಆಗಲಿ ಉಪಾಧ್ಯಕ್ಷರಾಗಲಿ ಯಾರು ನಮ್ಮನ್ನು ಗಂಡಿಗೆ ತಗೋತಾ ಇಲ್ಲ. ಅದಕ್ಕೆ ಬೇಸತ್ತು ನಾವು ಈ ಥರ ಅವಿಶ್ವಾಸ ನಿರ್ಣಯ ತಗೊಂಡಿದ್ದೀವಿ. ಮಗ ಒಂದು ತೊಗಲತ್ ದರ್ಬಾರ್ ನಾವೇ ಅಧ್ಯಕ್ಷ ಮಾಡಿದ್ದು, ಅವ್ರನ್ನ ಅಧ್ಯಕ್ಷ ಮಾಡಿ ಎಷ್ಟು ಬೇಸತ್ತಿದ್ದೀವಿ ಅಂದರೆ ಭಾಳ ಬೇಸತ್ತಿದ್ದೀವಿ. ದುರಾಡಳಿತ ಒಂದು ಮಗಂದು, ಅವನ ಹೆಸರು ಲಖನ್ ಸಿಂಗ್, ಅವ್ರು ಬಹಳ ದುರಾಡ್ತಾ ಇದ್ದಾರೆ. ಅದು ಬೇಸತ್ತು ಅವರು ತಾಯಿಗೆ ಅವಿಶ್ವಾಸ ತಂದು ಇಳಿಸ್ತಾ ಇದ್ದೀವಿ. ಸರ್ಕಾರವನ್ನು ಮಗ ಆದವರು ದುರುಪಯೋಗ ಮಾಡ್ತಾನೆ. 15 ತಿಂಗಳು ಆಕ್ಷನ್ ಪ್ಲಾನ್ ಬಿಲ್ಡಿಂಗ್ ಆಗಿಲ್ಲ, ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿಲ್ಲ, ಯಾವುದು ಊರಲ್ಲಿ ಕೆಲಸಗಳಾಗ್ತಾ ಇಲ್ಲ, ಕಾರ್ಯಗಳಾಗ್ತಾ ಅಭಿವೃದ್ಧಿ
ಕುಚಿತವಾಗಿದೆ. ಅಧ್ಯಕ್ಷರಾಗಿ ಪಿಡಿಒ ಗಮನಕ್ಕೆ ತರಲ್ಲ. ಗೌರವವನ್ನು ಕೊಡೋಣ ಬಂದರೆ ಬರ್ತಾರೆ. ಈಗ ನಾವು ಗೊತ್ತಿದೆ ನಾವು ಗೌರವ ಒಂದು ಮರ್ಯಾದೆ ಬೇಕಲ್ಲ. ಒಂದು ಮೆಂಬರ್ ಬಂದಿದ್ದಾರೆ, ಅವ್ರಿಗೆ ಏನು ಕೊಡಬೇಕು ಗೌರವ, ಆ ಥರ ಬಿಹೇವ್ ಮಾಡೋದೇ ಇಲ್ಲ. ಅದರಿಂದ ಬೇಸತ್ತು ನಮಗೆ ಅಧ್ಯಕ್ಷರು ಅವರಿಬ್ಬರು ಒಂದೇ, ಅದರಿಂದ ಬೇಸತ್ತು ನಾವು ಅವ್ರು ಇರ್ಸಕ್ಕೆ ಬಂದಿದ್ದೀವಿ. ಗ್ರಾಮ ಸಭೆ ಇತ್ತು, ಅವತ್ತು ಪಿಡಿಯನ್ನು ಬಂದಿಲ್ಲ, ಅಧ್ಯಕ್ಷರು ಬಂದಿಲ್ಲ, ನಮ್ಮೂರಿಗೆ ಇಬ್ಬರು ಬಂದಿಲ್ಲ. ಸುಮ್ಮನೆ ಅವ್ರು ಕಳಿಸಿದ್ರು ಗ್ರಾಮ ಸಭೆ ಯಾವುದೋ ಒಂದು ನೆಪ ಹೇಳ್ಬಿಟ್ಟು ಬಂದಿಲ್ಲ. ಅವ್ರನ್ನ ಅದು ನಾವು ಕೇಳೋಂಗೂ ಇಲ್ಲ ಅವಾಗ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಶ್ರೀನಿವಾಸ್, ಎಂ ರಾಮಾಂಜನಪ್ಪ, ತಸ್ಲೀಂ ನಯಾಜ್ ಪಾಷಾ, ಶಾಂತಮ್ಮ, ಭಾಗ್ಯಮ್ಮ, ಶ್ರೀಧರ್, ತೇಜವತಿ, ಮುನಿವೆಂಕಟಮ್ಮ, ಶಾಂತಮ್ಮ, ದೇವರಾಜ್, ಮಂಜುಳಾ ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಜವಾಹರ್ಲಾಲ್ ನೆಹರು ನಂತರ ಪೂರ್ಣ 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಮರು ಆಯ್ಕೆಯಾದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೂ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಪಾತ್ರರಾಗಿದ್ದಾರೆ ಎಂದು ಸ್ವಾಭಿಮಾನ ಬಣದ ಅಧ್ಯಕ್ಷ ಬಿಟಿಸಿ ಸೀನಾ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣ ಪುರಸಭೆ ಕಚೇರಿ ಬಳಿ ಇರುವ ಕರವೇ ಸ್ವಾಭಿಮಾನಿ ಬಣ ಧ್ವಜ ಸ್ತಂಭ ಮುಂಭಾಗದಲ್ಲಿ ದೈವಾಧೀನರಾದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸ್ವಾಭಿಮಾನ ಬಣದ ಅಧ್ಯಕ್ಷ ಬಿಟಿಸಿ ಸೀನಾ ಮಾತನಾಡಿ, ದೇಶ ಮಹಾನ್ ನೇತಾರರನ್ನ ಕಳೆದುಕೊಂಡಿದ್ದೇವೆ. ಅವರು ತಂದಿರುವಂತಹ ಆರ್ಥಿಕ ನೀತಿಗಳು ದೇಶವನ್ನ ಬಲಿಷ್ಠವಾಗಿ ಮಾಡಿದೆ. 1932ರಲ್ಲಿ ಪಂಜಾಬ್ ರಾಜ್ಯದ ಹಳ್ಳಿಯಲ್ಲಿ ಹುಟ್ಟಿ ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಪಂಜಾಬ್ ರಾಜ್ಯದಲ್ಲಿ ಮುಂದುವರೆಸಿ ಉನ್ನತ ವಿದ್ಯಾಭ್ಯಾಸವನ್ನು ಅರ್ಥಶಾಸ್ತ್ರ ವಿಭಾಗದಲ್ಲಿ ಬಿಎ ಮತ್ತು ಎಂಎ ಪದವಿಯನ್ನ ಇಂಗ್ಲೆಂಡ್ ರಾಷ್ಟ್ರದಲ್ಲಿ ಓದಿ ಪಂಜಾಬ್ ರಾಜ್ಯದಲ್ಲಿ ಅಧ್ಯಾಪಕರಾಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ರಾಜಕೀಯ ಜೀವನದಲ್ಲಿ ಯಶಸ್ವಿಯನ್ನ ಪಡೆದು ಆರ್ಥಿಕ ತಜ್ಞರಾಗಿ ಸರ್ಕಾರದ ಆರ್ಥಿಕ ಸಲಹೆಗಾರನಾಗಿ ಸೇವೆ ಸಲ್ಲಿಸಿ 6 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕನಾಗಿ ಸಚಿವನಾಗಿ ಭಾರತದ 10 ವರ್ಷ ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮ ಆರ್ಥಿಕ ನೀತಿಗಳಿಂದ ದೇಶವನ್ನು ಪ್ರಪಂಚದಲ್ಲಿ 1ನೇ ಸ್ಥಾನದಲ್ಲಿ ನಿಲ್ಲಿಸಿದ ಮಹಾನ್ ವ್ಯಕ್ತಿ ಮನಮೋಹನ್ ಸಿಂಗ್ ಎಂದರು. ನಮ್ಮ ಭಾರತ ದೇಶದಲ್ಲಿ ಆರ್ಥಿಕವಾಗಿ ತುಂಬಾ ಹಿಂದುಳಿದಿತ್ತು. ಅಂತ ಸಮಯದಲ್ಲಿ ಅವರು ತಗೊಂಡಿರುವಂತಹ ದೃಢ ನಿರ್ಧಾರಗಳಿಂದ ಭಾರತ ದೇಶವನ್ನು ಪ್ರಪಂಚ ಮಟ್ಟದಲ್ಲಿ ಒಂದು ಹೆಸರನ್ನು ಪಡೆದಿರುವಂತಹ ಮಾಡಿರುವಂತಹ ನಿರ್ಧಾರಗಳನ್ನು ತಗೊಂಡಿರುತ್ತಾರೆ. ಯಾಕಂದ್ರೆ ನಮ್ಮ ಭಾರತ ದೇಶಕ್ಕೆ ಸುಮಾರು ಉದ್ಯಮಿಗಳು ನಮ್ಮ ಭಾರತ ದೇಶಕ್ಕೆ ಬಂದು ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಅದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಗೊಂಡಿರುವಂತಹ ಆರ್ಥಿಕ ನಿರ್ಣಯಗಳಿಂದ ನಮ್ಮ ದೇಶ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉಪಾಧ್ಯಕ್ಷ ಜಬೀಉಲ್ಲಾ, ತಾಲೂಕು ಸಂಚಾಲಕ ಅಮರನಾಥ, ದ್ವಿಚಕ್ರ ವಾಹನ ರಿಪೇರಿ ಘಟಕದ ಅಧ್ಯಕ್ಷರು ಜಾವೇದ್, ಸನೂರು ಬಾಷಾ, ಕಾರ್ಮಿಕ ಘಟಕದ ಅಧ್ಯಕ್ಷ ಹಿದಾಯತುಲ್ಲಾ, ನಿವೃತ್ತ ಪೊಲೀಸ್ ಸಾದಪ್ಪ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಹಲವು ವರ್ಷಗಳಿಂದ ನೆನೆಗುತ್ತಿಗೆ ಬಿದ್ದಿದ್ದ ಮತ್ತು ಒತ್ತುವರಿಯಾಗಿದ್ದ 4 ಎಕರೆ 31 ಗುಂಟೆ ಸರ್ಕಾರಿ ಗ್ರಾಮ ಠಾಣಾ ಜಾಗವನ್ನು ಕನ್ನಮಂಗಲ ಗ್ರಾಮ ಪಂಚಾಯಿತಿ ವತಿಯಿಂದ ಪಿಡಿಒ ಶ್ರೀನಿವಾಸ್ ನೇತೃತ್ವದಲ್ಲಿ ಒತ್ತುವರಿಗೆ ತೆರವು ಕಾರ್ಯಾಚರಣೆ ನಡೆಸಿ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿ ವಶಕ್ಕೆ ಪಡೆಯಲಾಯಿತು. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಡನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ತೆರವು ಕಾರ್ಯದಲ್ಲಿ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ್ ಮಾತನಾಡಿ, ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ತೀರ್ಮಾನದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಡನಹಳ್ಳಿ ಗ್ರಾಮದ ಸರ್ಕಾರಿ ಗ್ರಾಮ ಠಾಣಾ ಒತ್ತುವರಿ ಜಾಗದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಸ್ಥಳೀಯವಾಗಿ ಗ್ರಾಮಸ್ಥರ ಸಹಕಾರದಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡಲು 4 ಎಕರೆ 31 ಗುಂಟೆ ಸರ್ಕಾರಿ ಗ್ರಾಮ ಠಾಣದ ಜಾಗವು ಒತ್ತುವರಿಯಾಗಿದ್ದರಿಂದ ನೋಟಿಸ್ ಜಾರಿ ಮಾಡಿ ತೆರವುಗೊಳಿಸಲು ಮುಂದಾಗಲಾಗಿದೆ. ಗ್ರಾಮಸ್ಥರು ಸಹ ಸಹಕಾರ ನೀಡಿದ್ದಾರೆ. 90% ತೆರವುಗೊಳಿಸಲಾಗಿದೆ. ಉಳಿದ ಜಾಗವನ್ನು ಸಹ ಗೊಂದಲ ಮಾಡಿಕೊಳ್ಳದೆ ಗ್ರಾಮಸ್ಥರ ಸಮಕ್ಷದಲ್ಲಿಯೇ ತೆರವುಗೊಳಿಸಲಾಗುತ್ತಿದೆ. ನಿವೇಶನ ರಹಿತರಿಗೆ ನಿವೇಶನ ಹಂಚುವುದಕ್ಕಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ, ತಾಲೂಕು ಪಂಚಾಯಿತಿ ಇಒ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ, ಉಪಾಧ್ಯಕ್ಷರ ಮತ್ತು ಸದಸ್ಯರ ತೀರ್ಮಾನದಂತೆ ಜಾಗವನ್ನು ಗುರುತಿಸಿ ನಿವೇಶನಗಳಿಗೆ ಕ್ರಮ ವಹಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು.
ಪಂಚಾಯಿತಿಯಲ್ಲಿ ದಿನಾಂಕ 12/12/2024 ಸಾಮಾನ್ಯ ಸಭೆಯ ತೀರ್ಮಾನದಂತೆ ಇವತ್ತಿನ ದಿವಸ ನಾವು ಇಲ್ಲಿ ಗ್ರಾಮ ಠಾಣಾ ಜಾಗ 4 ಎಕರೆ 31 ಕುಂಟೆ ಏನಿದೆ, ಈ ಜಾಗವನ್ನು ಇದು ಸುತ್ತಲೂ ಏನು ಒತ್ತುವರಿ ಇತ್ತು ಅದನ್ನು ಎಲ್ರಿಗೂ ನೋಟಿಸ್ ಜಾರಿ ಮಾಡಿ ನಮ್ಮ ಸರ್ಕಾರಿ ಸರ್ವೇಯರ್ ಶ್ರೀಯುತ ಶಿವಣ್ಣ ಅಂತ ಬಂದಿದ್ದಾರೆ, ಸರ್ಕಾರಿ ಸರ್ವೇಯರ್ ಅವರ ಮೂಲಕ ನೋಟಿಸ್ ಇಶ್ಯೂ ಮಾಡಿ ಸುತ್ತಲೂ ಅವರ ಸಮಕ್ಷಮದಲ್ಲಿ ಹಾಗೂ ಗ್ರಾಮಸ್ಥರ ಸಮಕ್ಷಮದಲ್ಲಿ ಒತ್ತುವರಿಯನ್ನು ಗುರುತಿಸಿ ಗ್ರಾಮ ಪಂಚಾಯತ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಪಿಡಿಒ ನಡುವೆ ಕೆಲ ಕಾಲ ಒತ್ತುವರಿದಾರರಿಂದ ತೆರವುಗೊಳಿಸಲು ಕಾಲಾವಕಾಶದ ಬೇಡಿಕೆ ಇಡಲಾಯಿತು. ಆದರೆ 2 ಬಾರಿ ನೋಟಿಸ್ ನೀಡಿದರೂ ಸಹ ಎಚ್ಚೆತ್ತುಕೊಳ್ಳದಿರುವುದಕ್ಕೆ ಪಿಡಿಒ ಅನುಮತಿ ನೀಡದೆ ಶೀಘ್ರ ತೆರವುಗೊಳಿಸಲಾಯಿತು. ಈ ವೇಳೆಯಲ್ಲಿ ದೇವನಹಳ್ಳಿ ತಾಲೂಕು ಭೂಮಾಪಕ ಶಿವಣ್ಣ, ಪೊಲೀಸ್ ಸಿಬ್ಬಂದಿ, ಊರಿನ ಗ್ರಾಮಸ್ಥರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದ ಕೆರೆಕಲ್ಲಹಳ್ಳಿಯ ಕುವೆಂಪು ರಸ್ತೆಯಲ್ಲಿರುವ ಅನಂತ್ ಎಂಬುವವರ ಮನೆಯ ಬೀಗ ಒಡೆದು ಕಳ್ಳರು ಕೈಚಳಕ ತೋರಿಸಿರುವ ಘಟನೆ ಗೌರಿಬಿದನೂರು ನಗರ ಠಾಣೆ ವ್ಯಾಪ್ತಿಯಲ್ಲಿ ಗುರುವಾರದಂದು ನಡೆದಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಅನಂತ್ ಮಾತನಾಡಿ, ಗುರುವಾರ ಸಂಜೆ 6 ಗಂಟೆಗೆ ಮನೆ ಬೀಗ ಹಾಕಿಕೊಂಡು ಬೆಂಗಳೂರಿಗೆ ಹೋಗಿದ್ದೆ. ಬೆಳಗಿನ ಜಾವ 4 ಗಂಟೆಗೆ ಬಂದು ಬೀಗ ತೆಗೆಯಲು ಹೋಗಿದಾಗ ಬೀಗ ಇರಲಿಲ್ಲ. ಕಿಟಕಿಯಲ್ಲಿ ನೋಡಿದಾಗ ಮನೆಯ ಒಳಗಡೆ ಇದ್ದ ಬೀರು ತೆರೆದಿದ್ದು ಬಾಕ್ಸ್ನಲ್ಲಿ ಇದ್ದ ಸುಮಾರು 10 ಗ್ರಾಂನಷ್ಟು ಒಡವೆ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ ಎಂದರು. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜ್ ಬಳಿ ಗೇಟ್ ಬಾಯ್ಸ್ ವತಿಯಿಂದ ಮಾಜಿ ಪ್ರಧಾನ ಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಕ್ಯಾಂಡಲ್ ಬೆಳಗಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗೇಟ್ ಬಾಯ್ಸ್ ಸದಸ್ಯರಾದ ಅರುಣ್ ಮಾತನಾಡಿ, ದಿವಂಗತ ಡಾ ಮನಮೋಹನ್ ಸಿಂಗ್ ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನ ಸುಧಾರಣೆಗೊಳಿಸಿದ ಧೀಮಂತ ನಾಯಕ ಹಾಗೂ 10 ವರ್ಷಗಳ ಕಾಲ ಅವರ ಆಡಳಿತ ಉತ್ತಮವಾಗಿ ಸಾಗಿಸಿಕೊಂಡು ಹಾಗೂ ಆಧಾರ್ ಕಾರ್ಡ್ ಅನ್ನುವುದು ಅವರ ಕಾಲದಲ್ಲಿ ಪ್ರಪ್ರಥಮ ಬಾರಿಗೆ ದೇಶಕ್ಕೆ ತಂದ ನಾಯಕರು, ಎಲ್ಲರಿಗೂ ಅಚ್ಚುಮೆಚ್ಚು ಆದಂತಹ ಡಾ ಮನಮೋಹನ್ ಸಿಂಗ್ ಇಂದು ನಮ್ಮನ್ನೆಲ್ಲ ಅಗಲಿರುವುದು ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಇವರ ಅಗಲಿಕೆ ಇಡೀ ದೇಶಕ್ಕೆ ನೋವುಂಟು ಮಾಡಿದೆ ಎಂದು ಭಾವಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಗೇಟ್ ಬಾಯ್ಸ್ ಸದಸ್ಯರಾದ ಶ್ರೀಧರ್, ನಂಜುಂಡಪ್ಪ, ಮೋಹನ್, ನಂದ, ನಾಗೇಂದ್ರ, ಸುಬ್ರಹ್ಮಣಿ ಮುಂತಾದವರು ಹಾಜರಿದ್ದರು. ಗೌರಿಬಿದನೂರು ನಗರದ ವೀರಂಡಹಳ್ಳಿಯಲ್ಲಿನ ಹಿಂದೂ ಸಾಧರ ಕ್ಷೇಮಾಭಿವೃದ್ಧಿ ಸಂಘದ ಆವರಣದಲ್ಲಿ ಡಿಸೆಂಬರ್ 29 ಭಾನುವಾರ ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷರಾದ ಮಾನ್ಯ ಶ್ರೀ ಮಂಡಿ ಹರಿಯಣ್ಣರವರ ಜಯಂತ್ಯೋತ್ಸವದ ಅಂಗವಾಗಿ ಸಾಧರ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹಿಂದೂ ಸಾಧರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಆರ್ ವೇಣುಗೋಪಾಲ್ ಸಾಧರ ಹಬ್ಬದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದ್ದಾರೆ. ಹಿಂದೂ ಸಾಧರ ಸಮುದಾಯದ ಹಿರಿಯ ಚೇತನ
ಮೈಸೂರು ಶಾಸನ ಸಮಿತಿಯ ಸದಸ್ಯರು, ಬೆಂಗಳೂರಿನ ಪ್ರಸಿದ್ಧ ವರ್ತಕರು ಮತ್ತು ದಾಸೋಹಿಗಳಾದ ಪೂಜ್ಯ ಶ್ರೀ ಮಂಡಿ ಹರಿಯಣ್ಣರವರ ಜನ್ಮ ದಿನಾಚರಣೆಯ ಅಂಗವಾಗಿ ಸಾದರ ಹಬ್ಬವನ್ನು ಆಯೋಜಿಸಲಾಗಿದೆ. ಸ್ವಾತಂತ್ರ್ಯ ಪೂರ್ವದಿಂದಲೇ ಬೆಂಗಳೂರು ನಗರದಲ್ಲಿ ಖ್ಯಾತ ವರ್ತಕರಾಗಿದ್ದ ಮಂಡಿ ಹರಿಯಣ್ಣನವರು ದಾಸೋಹಿಗಳಾಗಿ ಸಾವಿರಾರು ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ನೆರವಾಗಿದ್ದಾರೆ. ಇಂತಹ ಮಹಾನ್ ನಾಯಕರ ಜನ್ಮದಿನ ಆಚರಣೆಯನ್ನು ಸಮುದಾಯದ ವತಿಯಿಂದ ಅರ್ಥಪೂರ್ಣವಾಗಿ ನಡೆಸಲಾಗುವುದು ಎಂದರು. ಸಭೆಯಲ್ಲಿ ಸಮುದಾಯದ ಕೇಂದ್ರ ಸಮಿತಿಯ ಖಜಾಂಚಿ ಜಿಆರ್ ರಾಜಶೇಖರ್, ನಿರ್ದೇಶಕರಾದ ಬಿ ಮಂಜುನಾಥ್, ಪ್ರಭಾಕರ್, ಡಾಕ್ಟರ್ ಸಿ ಗಂಗಲಕ್ಷ್ಮಮ್ಮ, ತಾಲೂಕು ಸಮಿತಿಯ ಕಾರ್ಯದರ್ಶಿ ಟಿಕೆ ವಿಜಯರಾಘವ, ಉಪಾಧ್ಯಕ್ಷರಾದ ಆರ್ಪಿ ಗೋಪಾಲಗೌಡ, ಖಜಾಂಚಿ ಸಂಕೇತ್, ಶ್ರೀರಾಮ್ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವೀಲಿಂಗ್ ಕ್ರೇಜ್ಗೆ ಇಬ್ಬರು ಯುವಕರ ಬಲಿ, ಕ್ಯಾಂಟರ್ಗೆ ಬೈಕ್ ಡಿಕ್ಕಿ, ಹಾರಿ ಹೋಯಿತು ವೀಲಿಂಗ್ ಯುವಕರ ಪ್ರಾಣ ಪಕ್ಷಿ. ಅತಿ ಹೆಚ್ಚು ಆದಾಯ ತಂದುಕೊಡುವ ಹಣ್ಣು ದಾಳಿಂಬೆ, ಅತಿ ಸೂಕ್ಷ್ಮವೂ ಹೌದು. ತೋಟಗಾರಿಕೆ ವಿಜ್ಞಾನಿಗಳ ಸಲಹೆ ಪಾಲಿಸಿದ್ರೆ ನಷ್ಟವಿಲ್ಲ. ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಒಡವೆ ಹಣ ಎಗರಿಸುತ್ತಿದ್ದ 3 ಕಿಲಾಡಿ ಕಳ್ಳಿಯರ ಬಂಧನ, ಹಣ ಒಡವೆ ವಶಪಡಿಸಿಕೊಳ್ಳುವಲ್ಲಿ ಗೌರಿಬಿದನೂರು ಪೊಲೀಸರು ಯಶಸ್ವಿ. ಕೆಐಎಡಿಬಿಯಿಂದ ಕೈಗಾರಿಕಾ ಉದ್ದೇಶಕ್ಕೆ ನೆಲಮಂಗಲದಲ್ಲಿ ಫಲವತ್ತಾದ ಭೂಮಿ ವಶಪಡಿಸಿಕೊಳ್ಳಲು ಮುಂದಾದ ಸರ್ಕಾರ, ಭೂಮಿ ಬಿಟ್ಟುಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಿರುವ ರೈತರು. ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ಜನವರಿ 3ರಂದು ಕೋಲಾರ ಬಂದ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.